ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ವಿಡಿಯೋದಲ್ಲೂ ತಿಳಿಸಿದ್ದೆ, ಗೃಹಲಕ್ಷ್ಮಿ ಸಂಘ ಅಂತ ಏನು ಶುರು ಮಾಡಿದ್ದಾರೆ, ಇದಕ್ಕೆ ಹೇಗೆ ಸೇರ್ಕೊಳೋದು, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಎಲ್ಲೋಗಿ ಅಪ್ಲೈ ಮಾಡಬೇಕು, ನಮಗೆ ಸಾಲ ಎಷ್ಟು ದಿನ ಆದಮೇಲೆ ಸಿಗುತ್ತೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ವೆಲ್ಕಮ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಚಾನಲ್ನ. ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಗೃಹಲಕ್ಷ್ಮಿ ಸಂಘನ ಅಧಿಕೃತವಾಗಿ ಲಾಂಚ್ ಮಾಡಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಸಂಘ ಹೇಗೆ ಸೇರ್ಕೋಬೇಕು, ಎಲಿಜಿಬಿಲಿಟಿ ಏನು, ಎಲ್ಲೋಗಿ ಅಪ್ಲೈ ಮಾಡಬೇಕು, ನಾನು ಒನ್ ಬೈ ಒನ್ ತಿಳಿಸ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಗೃಹಲಕ್ಷ್ಮಿ ಸಂಘಕ್ಕೆ ಹೇಗೆ ಸೇರ್ಕೋಬೇಕು, ಎಲಿಜಿಬಲ್ ಯಾರ್ಯಾರು ಇದ್ದೀರಾ ಅಂತಂದರೆ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರಾ ಯಾರು ಬೇಕಾದರೂ ಹೋಗಿ ಅಪ್ಲೈ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಟ್ಯಾಕ್ಸ್ ಪೇಯರ್ಸ್, ಗೌರ್ಮೆಂಟ್ ಜಾಬಲ್ಲಿರೋರು ಈ ಒಂದು ಯೋಜನೆಗೆ ಫಲಾನುಭವಿಗಳಾಗಿರಲ್ಲ, ಅಂಥವ್ರು ಸೇರ್ಕೊಳಕ್ಕಾಗಲ್ಲ. ಯಾರಿಗೆಲ್ಲ ಈ ಒಂದು ಯೋಜನೆ ಲಾಭ ಪಡೀತಿದ್ರೆ ಪ್ರತಿ ತಿಂಗಳು, ಅಂದರೆ ಅವ್ರು ಯಾವಾಗೆಲ್ಲ ಹಣ ಜಮೆ ಮಾಡ್ತಾರಾಗೆಲ್ಲ ನಿಮಗೆ ಹಣ ಬರ್ತಾ ಇದೆ ಅಂತಂದರೆ ಖಂಡಿತ ನೀವುಗಳು ಹೋಗಿ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬೋದು. ಈ ಒಂದು ಯೋಜನೆ ಫಲಾನುಭವಿಗಳಾಗಿದ್ದರೆ ಸಾಕು, ಸೇರ್ಕೋಬೋದು. ಅಕಸ್ಮಾತ್ ನಿಮಗೆ ಸ್ಟಾರ್ಟಿಂಗ್ ಒಂದು 10 ಕಂತಿನ ಹಣ ಬಂದಿದೆ, ಆಮೇಲೆ ಬಂದಿಲ್ಲ, ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಯ್ತು, ಅದು ಅವಾಗ ಬಂದಿತ್ತಲ್ಲ ಇವಾಗ ಸೇರ್ಕೋಬೋದು ಅಂದರೆ ಆ ಥರ ಅಲ್ಲ. ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಿರಬೇಕು. ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆ ಅಂತಂದರೆ ನೀವು ಎಲಿಜಿಬಿಲಿಟಿ ಇಲ್ಲ ಅಂತಾನೆ ಅಲ್ಲ. ಸೊ ಹಾಗಾಗಿ ನಿಮಗೆ ಕಂಟಿನ್ಯೂಸ್ ಈಗ 23 ಕಂತಿನ ಹಣದವರೆಗೂ ಏನು ಹಾಕಿದ್ದಾರೆ ಅಷ್ಟು ಕಂತಿನ ಹಣ ಬಂದಿದೆ, ನಿಮಗೆ ಕ್ಲಿಯರಾಗಿ ಒಂದು ಕಂತಿನ ಪೆಂಡಿಂಗ್ ಇಲ್ಲ ಅಂತ ನೀವು ಖಂಡಿತ ಈ ಒಂದು ಸಂಘಕ್ಕೆ ಸೇರ್ಕೋಬಹುದು. ಈ ಒಂದು ಸಂಘಕ್ಕೆ ಸೇರ್ಕೋಬೋದಂದರೆ ಏನೇನೆಲ್ಲ ಪ್ರೊಸೀಜರ್ ಇದೆ ಏನು ಅಂತಂದರೆ, ನೀವು ಮೊದಲು ಈ ಸಂಘಕ್ಕೆ ಸೇರ್ಕೋಬೇಕಂದ್ರೆ ಫಸ್ಟು 1,000 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದು ಇವಾಗ ಹೇಗೆ ಯಾವ್ದಾರ ಬ್ಯಾಂಕಲ್ಲಿ ನಾವು ಅಕೌಂಟ್ ಓಪನ್ ಮಾಡಿದಾಗ ಮಿನಿಮಮ್ ಇಷ್ಟು ಬ್ಯಾಲೆನ್ಸು, ಒಂದೊಂದು ಬ್ಯಾಂಕಲ್ಲಿ 1000 ರೂಪೀಸ್ ಕೇಳ್ತಾರೆ, ಒಂದೊಂದು ಬ್ಯಾಂಕಲ್ಲಿ 3000 ರೂಪೀಸ್ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿರಲೇಬೇಕು ಅಂತ ಕೇಳ್ತಾರೋ. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳಕಂದ್ರೆ ನೀವು ಈ ಒಂದು ಸಂಘಕ್ಕೆ ಸೇರ್ಕೊತಿದ್ದೀರಾ ಅನ್ನೋ ರಿಜಿಸ್ಟ್ರೇಷನ್ಗೆ ನೀವು 1000 ರೂಪೀಸ್ ಕೊಟ್ಟು ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಸೊ ಅದಾದ ನಂತರ ನೀವು ಪ್ರತಿ ತಿಂಗಳು ಕೂಡ 200 ರೂಪಾಯಿನ ಈ ಒಂದು ಸಂಘಕ್ಕೆ ಕಟ್ತಾ ಬರಬೇಕಾಗತ್ತೆ. ಈ ಒಂದು ಸಂಘಕ್ಕೆ ನೀವು ಸೇರಿದ್ರೆ ನಿಮಗೆ 3 ಲಕ್ಷದವರೆಗೂ ಕೂಡ ಲೋನ್ ಕೊಡ್ತಾರೆ. ಇವಾಗ ರೀಸೆಂಟಾಗಿ ಇವಾಗ ಸದ್ಯಕ್ಕೆ 3 ಲಕ್ಷದವರೆಗೂ ಕೂಡ ಲೋನ್ ಕೊಡಬೇಕು ಅಂತಿದ್ದಾರೆ. ಮುಂದಕ್ಕೆ 6 ಲಕ್ಷದವರೆಗೂ ಕೂಡ ನಾವು ಲೋನ್ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಬಟ್ ಅಟ್ ಪ್ರೆಸೆಂಟ್ 3 ಲ್ಯಾಕ್ಸ್ವರೆಗೂ ನೀವು ಲೋನ್ ಪಡ್ಕೋಬೋದು. ಮುಂದಕ್ಕೆ 6 ಲಕ್ಷದವರೆಗೂ ಕೂಡ ಕೊಡುವಂಥ ಸಾಲನ ಕೊಡುವಂತಹ ನಾವು ಒಂದು ಪ್ರಯತ್ನ ಮಾಡ್ತೀವಿ. ಅಂದರೆ ಅಷ್ಟು ಲಾರ್ಜ್ ಅಮೌಂಟ್ನು ಕೂಡ ಕೊಡುವಂತಹ ನಾವು ಒಂದು ಪ್ರಯತ್ನ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಬಟ್ ಆ್ಯಸ್ ಫಾರ್ ನಾವು 3 ಲ್ಯಾಕ್ಸ್ವರೆಗೂ ನೀವು ಸಾಲ ಸೌಲಭ್ಯನ ಪಡ್ಕೋಬೋದು. ಇವಾಗ ನೀವು ಈ ಒಂದು ಸಂಘಕ್ಕೆ 1,000 ರೂಪಾಯಿ ಕೊಟ್ಟು ನೀವು ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ. ನಿಮಗೆ ಈಗ ಒಂದು 15-20 ದಿವಸಕ್ಕೆ ನಿಮಗೆ ಲೋನ್ ಬೇಕಾಗಿರುತ್ತೆ. ನೀವು ಮೇಯ್ನಾಗಿ ಈ ಒಂದು ಸಂಘಕ್ಕೆ ಸೇರ್ಕೊಳೋದೇ ನಿಮಗೆ ಲೋನ್ ಕಡಿಮೆ ಬಡ್ಡಿ ಅಥವಾ ಜಾಸ್ತಿ ರಿಸ್ಕ್ ಇಲ್ದಲೇ ಲೋನ್ ತೊಗೋಬೋದು ಅಂತ ಈ ಒಂದು ಸಂಘಕ್ಕೆ ಸೇರ್ತೀರಾ. ಇವಾಗ ನಾನು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇನ್ನೊಂದು 15 ದಿವಸದಲ್ಲಿ ನಂಗೆ ಸಾಲ ಬೇಕು ಅಂದರೆ ಆ ಥರ ಕೊಡೋದಿಲ್ಲ. ನೀವು ಒಂದ್ಸತಿ ಈ ಒಂದು ಯೋಜನೆಗೆ ರಿಜಿಸ್ಟರ್ ಆದಮೇಲೆ ನೀವು ಪ್ರತಿ ತಿಂಗಳು ಕೂಡ 200 ರೂಪಾಯಿನ ಕಟ್ಕೊತಾ ಬರಬೇಕು. 6 ತಿಂಗಳಾದರೂ ನೀವು ಕಟ್ಟಬೇಕು. 6 ತಿಂಗಳು ಕಟ್ಟಿದ ನಂತರ ನಿಮಗೆ ಪರ್ಸ್ನಲ್ ಲೋನ್ ಅಂತ ಕೊಡ್ತಾರೆ. ಇವಾಗ ಏನಂದರೆ ಈಗ ಗೃಹಲಕ್ಷ್ಮಿ ಸಂಘ ಅಂತಂದರೆ ಇವಾಗ ಒಂದು 5-6 ಜನ ನಿಮ್ಮ ಏರಿಯಾದಲ್ಲಿ ಒಂದು 6 ಜನ ಸೇರಿಕೊಂಡು ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಅಂದರೆ ಇಡೀ ಸಂಘಕ್ಕೆ ನಿಮಗೆ ಸಾಲ ಕೊಡಲ್ಲ. ಇವಾಗ ನಿಮಗೊಬ್ಬರಿಗೆ ಪರ್ಸ್ನಲ್ ಆಗಿ ಲೋನ್ ಕೊಡಬೇಕಂತಂದರೆ ನಿಮಗೆ ಎಷ್ಟು ಅವಶ್ಯಕತೆ ಇದೆ, 1 ಲಕ್ಷ ಬೇಕಾ, 2 ಲಕ್ಷ ಬೇಕಾ, 3 ಲಕ್ಷ ಬೇಕಾ. ಸೊ ಆ ಥರ ಪರ್ಸ್ನಲ್ ಲೋನ್ ಕೊಡೋದು. ನಾವು ಯಾವುದೇ ಸಂಘಕ್ಕೆ ಅಂತ ಒಂದು ಲೋನ್ ಕೊಡೋದಿಲ್ಲ. ಪರ್ಸ್ನಲ್ ಲೋನ್ ನಿಮಗೆ ಪರ್ಸ್ನಲ್ ಆಗಿ ಕೊಡುವಂತಹ ಲೋನ್ ಮಾತ್ರ ಕೊಡ್ತಾರಂತೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ. ನೆಕ್ಸ್ಟ್ ನಿಮಗೆ ಈ ಒಂದು ಸಂಘಕ್ಕೆ ಸೇರ್ಕೋಬೇಕಂದ್ರೆ ಇವಾಗ ನೋಡಿ, ಗೃಹಲಕ್ಷ್ಮಿ ಯೋಜನೆ ಏನಂದರೆ ನೀವು ಇವತ್ತು ಬೇಕಾದರೂ ಕೂಡ, ಅಂದರೆ ಅಕಸ್ಮಾತ್ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರಲ್ಲ, ನೀವು ಇವತ್ತಾದರೂ ಕೂಡ ಅರ್ಜಿ ಹಾಕ್ಬೋದು. ಅದು ಪೂರ್ತಿ ಅದು ಯಾವಾಗಲೂ ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋಕೆ ಅರ್ಜಿ ಓಪನ್ನೇ ಇರುತ್ತೆ, ಯಾವುದೇ ರೀತಿ ಕ್ಲೋಸ್ ಆಗೋದಿಲ್ಲ. ಸೊ ಅದೇ ರೀತಿ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೂ ನಾವು ಯಾವಾಗ ಬೇಕಾದ್ರೂ ಹೋಗಿ ಸೇರ್ಕೋಬೋದಾ. ಇವಾಗಿಲ್ಲ ನನಗೆ ಇವಾಗ ಸೇರೋಕ್ಕೆ ಇಷ್ಟ ಇಲ್ಲ, ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ಟು ನೋಡ್ಕೊಳ್ಳೋಣ ಅಂತ ಅಂದರೆ ಆ ಥರ ಆಗೋದಿಲ್ಲ. ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋಕ್ಕೆ
ಒಂದು ಟೈಮ್ ಡ್ಯೂರೇಷನ್ ಕೊಡ್ತಾರೆ. 30 ದಿವಸದಿಂದ 60 ದಿವಸದೊಳಗೆ ಕಾಲಾವಕಾಶ ಕೊಡ್ತಾರಂತೆ. ಸೊ ಆ ಕಾಲಾವಕಾಶದಲ್ಲಿ ನಿಮಗೆ ಇಷ್ಟ ಇದ್ದರೆ ಸೇರ್ಕೋಬೋದು. ನೀವು ಮತ್ತೆ ಈಗ ಒಂದು 3 ತಿಂಗಳು ಬಿಟ್ಟು ಸೇರ್ಕೋತೀನಿ, ನಂಗೆ ಇವಾಗ ಸೇರ್ಕೋಬೇಕು ಅನಿಸ್ತಿದೆ ಅಂದರೆ ಅವಾಗ ಸೇರ್ಕೊಳಕ್ಕಾಗಲ್ಲ. ಅವ್ರೇನು ಟೈಮ್ ಡ್ಯೂರೇಷನ್ ಕೊಡ್ತಾರೆ ಆ ಒಂದು ಟೈಮ್ ಡ್ಯೂರೇಷನಲ್ಲಿ ನೀವು ಈ ಒಂದು ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಈ ಒಂದು ಸಂಘಕ್ಕೆ ಪ್ರತಿ ತಿಂಗಳು ಕೂಡ ಅಮೌಂಟ್ನ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಈ ಒಂದು ಸಂಘಕ್ಕೆ ನಿಮಗೆ ಈಗ ಸಾಲ ತಗೋತೀರಾ, ನಿಮಗೆ ಬಡ್ಡಿಯೆಲ್ಲ ಹೇಗೆ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಮಗೆ ಎಷ್ಟು ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ ನಿಮಗೂ ಕೂಡ ಅದೇ ಅನ್ವಯ ಆಗುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆ ಈ ಒಂದು ಸರ್ಕಾರದವರು ಟೈಅಪ್ ಮಾಡ್ಕೊಂಡಿರ್ತಾರೆ. ಸೊ ರಾಷ್ಟ್ರೀಕೃತ ಬ್ಯಾಂಕ್ ಕಡೆಯಿಂದ ನಿಮಗೆ ಸಾಲ ಸೌಲಭ್ಯನ ಕೊಡುವಂಥದ್ದಾಗಿರ್ಬೋದು. ನೀವು ಆಮೇಲೆ ಲೋನ್ ಅಮೌಂಟು ಕೂಡ ಆ ಬ್ಯಾಂಕ್ ಮೂಲಕನೇ ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಡೌಟ್ ಬರ್ಬೋದು, ಇವಾಗ 2.5 ವರ್ಷ ಆಗೋಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದು, ಇನ್ನು 2.5 ವರ್ಷ ಇರ್ತಾರೆ. ಸೊ ಇವಾಗ ಅವ್ರು ಇರೋವರೆಗೇನೋ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಇರುತ್ತೆ. ಇವಾಗ ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷನೇ ಬಂದರೆ ಈ ಒಂದು ಯೋಜನೆಗಳು ಮುಂದುವರಿಯುತ್ತಾ ಇಲ್ಲ ಗೊತ್ತಿಲ್ಲ. ಅಕಸ್ಮಾತ್ BJP ಪಕ್ಷ ಬಂದಂತೂ ಈ ಒಂದು ಗ್ಯಾರಂಟಿ ಯೋಜನೆಗಳೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ಈ ಗೃಹಲಕ್ಷ್ಮಿ ಸಂಘಕ್ಕೆ ನೀವೇನಾರ ಸೇರಿದ್ದೀರಾ ಅಂದರೆ ಅವಾಗ ಹೇಗೆ ಮಾಡೋದು? ಈಗ ಅಕಸ್ಮಾತ್ ಇವಾಗ ನಿಮಗೆ ಈ ಒಂದು ಇವಾಗ ಈ ಒಂದು ಸಂಘಕ್ಕೆ ಸೇರ್ಕೊಂಡಿರ್ತೀರ, ಈಗ ಸದ್ಯಕ್ಕೆ ನಿಮ್ಗೆ ಏನು ಲೋನಿನ ನೆಸಿಟಿ ಇರಲ್ಲ, ಮುಂದೆ ಯಾವಾಗಾರ ಬೇಕಂದರೆ ತೊಗೊಳ್ಳೋಣ ಅಂತ ಬಿಟ್ಟಿರ್ತೀರ. ಸೊ ಅಷ್ಟರಲ್ಲಿ ಸರ್ಕಾರನೇ ಇಲ್ಲ ಅಂತಂದರೆ ಹೇಗೆ ಅಂತ ಅಂದಾಗ ಅದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಇದೇನಂದರೆ ಇವಾಗ ಒಂದ್ಸತಿ ಏನು ಗೃಹಲಕ್ಷ್ಮಿ ಸಂಘ ಅಂತ ಶುರು ಮಾಡಿದ್ದಾರೆ, ಇದು ಲೈಫ್ ಟೈಮ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಈಗ ನೆಕ್ಸ್ಟ್ ಏನಾರ BJP ಸರ್ಕಾರ ಬಂದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಸಂಘ ಏನು ಸ್ಟಾಪ್ ಆಗಲ್ಲ. ನೀವು ಪ್ರತಿ ತಿಂಗಳು ಕೂಡ ಇವಾಗ ಹೇಗೆ ಕಟ್ಕೊಂಡು ಹೋಗ್ತಾ ಇರ್ತೀರ 200 ರೂಪಾಯಿ, ನೀವು ಅವಾಗಲೂ ಕೂಡ ಇದೇ ರೀತಿ ಮುಂದುವರಿಯುತ್ತೆ. ಅಕಸ್ಮಾತ್ ಬೇರೆ ಪಕ್ಷದವರೇ ಬರಲಿ ಅಥವಾ ಕಾಂಗ್ರೆಸ್ ಪಕ್ಷದವರೇ ಬರಲಿ, ಇದು ಯಾವುದೇ ರೀತಿ ಸ್ಟಾಪ್ ಆಗಲ್ಲ. ಇದು ಕಂಟಿನ್ಯೂಸ್ ಇವಾಗ BJP ಸರ್ಕಾರದವ್ರು ಏನೋ ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ ತಕ್ಷಣ ಈಗ ಕಾಂಗ್ರೆಸ್ ಅವ್ರು ಬಂದ ಕೂಡಲೇ ಅದು ಸ್ಟಾಪ್ ಆಗುತ್ತೆ ಅಂತಲ್ಲ, ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ಗೃಹಲಕ್ಷ್ಮಿ ಸಂಘನೂ ಕೂಡ ಅಷ್ಟೇ, ನೆಕ್ಸ್ಟ್ ಕಾಂಗ್ರೆಸ್ ಅವರೇ ಬರಲಿ ಅಥವಾ ಬರದಲ್ಲೇ ಇರಲಿ, ಏನೇ ಆದರೂ ಕೂಡ ಈ ಒಂದು ಸಂಘ ಸ್ಟಾಪ್ ಆಗಲ್ಲ, ಕಂಟಿನ್ಯೂಸ್ ಆಗಿ ನಡ್ಕೊತಾ ಹೋಗುತ್ತೆ. ಹಾಗೆ ಈ ಒಂದು ಸಂಘಕ್ಕೆ ಸೇರ್ಕೋಬೇಕಂದ್ರೆ ಎಲ್ಲೋಗಿ ಸೇರ್ಕೋಬೇಕು ಏನು ಅಂತಂದರೆ, ನಿಮ್ಮ ಹತ್ತಿರದ ಅಂಗನವಾಡಿ ಇರುತ್ತೆ ನೋಡಿ, ಅಂಗನವಾಡಿ ಟೀಚರ್ಸ್ ಹತ್ರ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದು. ನಾನು ಆಗಲೇ ಹೇಳ್ದಂಗೆ ಅರ್ಜಿ ಸಲ್ಲಿಸೋಕ್ಕೂ ಕೂಡ ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನಕ್ಕೂ ಕೂಡ ಪ್ರೂಫ್ ಬೇಕು. ನೀವು ಈ ಯೋಜನೆಗೆ ಸೇರಬೇಕಾದ್ರೆ ಅಕ್ನಾಲೇಜ್ಮೆಂಟ್ ನಂಬರ್ ಕೊಟ್ಟಿರ್ತಾರಲ್ಲ, ಸೊ ಅದನ್ನ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಐ ಹೋಪ್ ನಿಮಗೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಸೇರೋದ್ರ ಬಗ್ಗೆ ಏನೇ ಒಂದು ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.